ನೀಡ್ಸ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಲಾಕ್ಡೌನ್ ಇರೋದ್ರಿಂದ ಯಾವುದೇ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡಕ್ಕೆ ಹೋದ್ರು ನಮಗೆ ಆನ್ಲೈನ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ಬೋದು. ಸೊ ನಾವು ಆಫ್ಲೈನ್ ಮಾರ್ಕೆಟ್ ಹೋದರೂ ಕೂಡ ಸ್ಟಾಕ್ ಇಲ್ಲ, ಕಾಸ್ಟ್ ಜಾಸ್ತಿ ಅನಿಸುತ್ತೆ. ಸೊ ಈ ರೀತಿಯಾಗಿ ತುಂಬ ಒಂದು ಸಮಸ್ಯೆಗಳಾಗ್ತಾ ಇರೋದು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಸೊ ನಾನು ಮೊನ್ನೆ ಲೈವ್ ಬಂದಾಗ ಕೂಡ ತುಂಬ ಜನ ಕೇಳ್ತಾ ಇದ್ರಿ, ಒಂದು ಬೇಸಿಕ್ ಲ್ಯಾಪ್ಟಾಪ್ಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ, ಟ್ಯಾಬ್ಲೆಟ್ಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ, ಮಕ್ಕಳ ಒಂದು ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಲ್ಯಾಪ್ಟಾಪ್ ತುಂಬ ಅವಶ್ಯವಿದೆ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಆನ್ಲೈನಲ್ಲಿ ಸಿಗ್ತಕ್ಕಂಥ ಬೆಸ್ಟ್ 3 ಬೇಸಿಕ್ ಲ್ಯಾಪ್ಟಾಪ್ಗಳ ಬಗ್ಗೆ, ಆಮೇಲೆ 2 ಟ್ಯಾಬ್ಲೆಟ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಆಮೇಲೆ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀರಾ ಅಂತಂದರೆ ಯಾವುದೇ ಒಂದು ವೆಬ್ಸೈಟ್ ಆಗಿರ್ಬೋದು, ಅಮೆಜಾನ್, ಫ್ಲಿಪ್ಕಾರ್ಟ್, ಮೈಂಟ್ರಾ, ಟಾಟಾ ಕ್ಲಿಕ್, ಹೀಗೆ ಯಾವುದೇ ಒಂದು ವೆಬ್ಸೈಟ್ನಲ್ಲಿ ನೀವು ಆನ್ಲೈನ್ ಶಾಪಿಂಗ್ ಮಾಡ್ತೀರಾ ಅಂತಂದರೆ ನೇರವಾಗಿ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡೋ ಬದಲಾಗಿ ಕ್ಯಾಶ್ ಕ್ರೋ ಅಂತ ಒಂದು ಅಪ್ಲಿಕೇಶನ್ ಇದೆ. ನಮ್ಮ ಒಂದು ಭಾರತದ ಅಪ್ಲಿಕೇಶನ್ ಅಂತ ಹೇಳ್ಬೋದು. 1500ಕ್ಕೂ ಹೆಚ್ಚು ರೀಟೇಲರ್ಸ್ಗಳನ್ನು ಈ ಒಂದು ಅಪ್ಲಿಕೇಶನ್ ಹೊಂದಿರುವಂಥದ್ದು. ಈ ಅಪ್ಲಿಕೇಶನ್ ಮೂಲಕ ನೀವೇನಾದರೂ ಶಾಪಿಂಗ್ ಮಾಡಿದ್ರಿ ಅಂತಂದರೆ ನಿಮಗೆ ಒಂದಿಷ್ಟು ಕ್ಯಾಶ್ ಬ್ಯಾಕ್ ಮತ್ತು ಕ್ಯಾಶ್ ರಿವಾರ್ಡ್ಸ್ ಅನ್ನ ಈ ಒಂದು ಸಿಚುವೇಶನಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಈ ಒಂದು ಕ್ಯಾಶ್ ಬ್ಯಾಕ್ ಮತ್ತು ಕ್ಯಾಶ್ ರಿವಾರ್ಡ್ಸ್ ಅನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಅಮೆಜಾನ್ ಗಿಫ್ಟ್ ವಾಚರ್ ಆಗಿ ಸಹಿತ ನೀವು ಕನ್ವರ್ಟ್ ಮಾಡ್ಕೊಳ್ಬಹುದು. ಸೊ ಇವನ್ ನೀವು ಅಮೆಜಾನ್ ಅಲ್ಲಿ ಗ್ರಾಸರೀಸ್ ಆರ್ಡರ್ ಮಾಡ್ತೀರಾ ಅಂದ್ರೂ ಕೂಡ ಕ್ಯಾಶ್ ಗ್ರೋ ಥ್ರೂ ಆರ್ಡರ್ ಮಾಡಿದ್ರಿ ಅಂತಂದ್ರೆ ಬೆಸ್ಟ್ ಆದ ಒಂದು ರಿವಾರ್ಡ್ಸ್ ಮತ್ತು ಕ್ಯಾಶ್ ಬ್ಯಾಕ್ ನಮಗೆ ಇಲ್ಲಿ ಸಿಗ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಮೇಲೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಓಕೆ, ಮೊದಲನೇದಾಗಿ ಒಂದು ಕ್ಯಾಶ್ ಗ್ರೋ ಅಪ್ಲಿಕೇಶನ್ ಹೇಗೆ ಉಪಯೋಗಿಸೋದು ಅಂತ ನೋಡೋಣ. ನಂತರ ಒಂದು ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ಸ್ ಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೇರವಾದ ಲಿಂಕ್ ಕೊಟ್ಟಿದ್ದೀನಿ. ಒಂದು ಲಿಂಕ್ ಮೂಲಕ ನೀವು ಕ್ಯಾಶ್ ಗ್ರೋ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲ ನೇರವಾಗಿ ನಿಮಗೆ ಪ್ಲೇ ಸ್ಟೋರ್ ನಲ್ಲಿ ಅಥವಾ iOS ಆಪ್ ಸ್ಟೋರ್ ಅಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಸಿಗ್ತಾ ಇರುವಂತದ್ದು. ಅಪ್ಲಿಕೇಶನ್ ಒಂದ್ಸರಿ ಡೌನ್ಲೋಡ್ ಮಾಡ್ಕೊಂಡ ನಂತರ ಓಪನ್ ಮಾಡಿ. ಫಸ್ಟ್ ಟೈಮ್ ನೀವು ಕ್ಯಾಶ್ ಗ್ರೋ ಅಪ್ಲಿಕೇಶನ್ ಉಪಯೋಗಿಸ್ತಾ ಇದ್ದೀರಾ ಅಂತಂದ್ರೆ ನೀವು ಒಂದು ಅಕೌಂಟ್ ಅನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಐಡಿ ಅನ್ನು ಹಾಕಿಬಿಟ್ಟು ನಿಮ್ಮ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಿ ನೀಡ್ 25 ಅಂತ ಒಂದು ಪ್ರೊಮೋ ಕೋಡ್ ಹಾಕಿದ್ರಿ ಅಂತಂದ್ರೆ ನಿಮಗೆ 25 ರೂಪಾಯಿಗಳ ಒಂದು ಜಾಯ್ನಿಂಗ್ ಬೋನಸ್ ಅಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು. ಸೊ ಆ ಒಂದು ಜಾಯ್ನಿಂಗ್ ಬೋನಸ್ ಅನ್ನ ನೀವು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಮೇಲೆ ನೀವು ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನೋಡಬಹುದು ನೀವು 1500ಕ್ಕೂ ಹೆಚ್ಚು ರೀಟೇಲರ್ಸ್ಗಳು ಇವ್ರ ಜೊತೆ ಟೈಅಪ್ ಇದ್ದಾರೆ. ಸೊ ಇಲ್ಲಿ ನಿಮಗೆ ಅಮೆಜಾನ್, ಫ್ಲಿಪ್ಕಾರ್ಟ್, ಮೈಂಟ್ರಾ, ಆಮೇಲೆ ಸ್ವಿಗ್ಗಿ, ಜೊಮ್ಯಾಟೊ, ಸೊ ಹೀಗೆ ಎಲ್ಲ ಒಂದು ವೆಬ್ಸೈಟ್ಗಳಲ್ಲಿ ನೀವು ಇವರ ಹತ್ರ ನೀವು ಒಂದು ಶಾಪಿಂಗ್ನ ಮಾಡಿದ್ರಿ ಅಂತಂದರೆ ಕ್ಯಾಶ್ ಬ್ಯಾಕ್ ಮತ್ತು ಕ್ಯಾಶ್ ರಿವಾರ್ಡ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಈಗ ಅಮೆಜಾನಲ್ಲಿ ಹೇಗೆ ಶಾಪಿಂಗ್ ಮಾಡೋದು ಅಂತ ನೋಡೋದಾದರೆ ಅಮೆಜಾನ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಮೆಜಾನ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ನೋಡೋಣ ಅಮೆಜಾನ್ ಸಿಗ್ತಕ್ಕಂಥ 3 ಬೆಸ್ಟ್ ಲ್ಯಾಪ್ಟಾಪ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಒಂದು ಡೆಲ್ ಲ್ಯಾಪ್ಟಾಪ್ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಒಂದು 30,000 ರೂಪಾಯಿ ಬಜೆಟ್ನಲ್ಲಿ ಒಂದು ಬೇಸಿಕ್ ಲ್ಯಾಪ್ಟಾಪ್ನ ನೋಡ್ತಾ ಇದ್ದೀರಾ ಅಂತಂದರೆ ಡೆಲ್ ಇನ್ಸಿಬ್ರಾನ್ 3502 ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸದ್ಯಕ್ಕೆ. ಸೊ ಇವಾಗ ಲಾಕ್ಡೌನ್ ಇರೋದ್ರಿಂದ ಲ್ಯಾಪ್ಟಾಪ್ಗಳ ಬೆಲೆ, ಎಲ್ಲ ಲ್ಯಾಪ್ಟಾಪ್ಗಳ ಬೆಲೆ 3,000 ರಿಂದ 4,000 ರೂಪಾಯಿ ಲಾಸ್ಟ್ 6-7 ಮಂತಿಂದ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇವನ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಲಾಕ್ಡೌನ್ ಇರೋದ್ರಿಂದ ಒಂದು ಕಂಪ್ನಿ ಕಡೆಯಿಂದನೇ ಒಂದು ಲ್ಯಾಪ್ಟಾಪ್ನ ಒಂದು ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಡೆಲ್ ಇನ್ಸ್ಪಿರಾನ್ 3502 ಲ್ಯಾಪ್ಟಾಪ್ನ ಒಂದು ಬೆಲೆ ನೋಡೋದಾದರೆ ನಮಗೆ ಅಮೆಜಾನಲ್ಲಿ 29,512 ರೂಪಾಯಿ ನಮಗೆ ಸಿಗ್ತಾ ಇದೆ. ಈ ಒಂದು ಲ್ಯಾಪ್ಟಾಪ್ನ ಒಂದು ಕಾನ್ಫಿಗರೇಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ನಮಗೆ ಇಂಟೆಲ್ನ ಒಂದು ಪೆಂಟಿಯಮ್ ಸಿಲ್ವರ್ N5030 ಒಂದು ಪ್ರೊಸೆಸರ್ ಇಲ್ಲಿ ಇರುವಂಥದ್ದು, 4 GB ವೇರಿಯಂಟ್ ಇದಾಗಿದೆ, 256 GB SSD ಇಲ್ಲಿ ಇರುವಂಥದ್ದು, ಇಂಟೆಲ್ನವರ ಒಂದು ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಕೂಡ ಇಲ್ಲಿ ಇರುವಂಥದ್ದು, ವಿಂಡೋಸ್ 10 ಇದರಲ್ಲಿ ಬರ್ತಾ ಇದೆ, MS ಆಫೀಸನ್ನು ಫ್ರೀ ಆಫ್ ಕಾಸ್ಟ್ ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ಲ್ಯಾಪ್ಟಾಪ್ನ ನಾವು ಇಂಟರ್ನೆಟ್ನ ಬ್ರೌಸ್ ಮಾಡೋಕ್ಕೆ, ಆನ್ಲೈನ್ ಕ್ಲಾಸಸ್ಗಳಿಗೆ, ಆಮೇಲೆ ಮನೆಯಿಂದ ಸಣ್ಣ ಪುಟ್ಟ ಡಾಕ್ಯುಮೆಂಟೇಷನ್ ಮಾಡ್ತೀವಿ ಅಂತಂದರೆ MS ವರ್ಡ್ ಆಗಿರ್ಬೋದು, PPT ಆಗಿರ್ಬೋದು, ಎಕ್ಸೆಲ್ ವರ್ಕ್ನ ಮಾಡ್ತೀವಿ ಅಂತಂದರೆ, ಆಮೇಲೆ ಸಣ್ಣ ಪುಟ್ಟ ಪ್ರೋಗ್ರಾಮಿಂಗ್ ಮಾಡ್ತೀವಿ ಅಂತಂದರೆ ಸೊ ಈ ಲ್ಯಾಪ್ಟಾಪ್ ನಮಗೆ ಬೆಸ್ಟ್ ಅಂತ ಹೇಳ್ಬೋದು. 28,500 ಆದರೂ ಸ್ವಲ್ಪ ಜಾಸ್ತಿ ಆಯಿತು, ಬಟ್ ಈ ಟೈಮ್ನಲ್ಲಿ ತೊಗೊಳ್ಬಹುದು ಅಂತ ನನಗನ್ಸುತ್ತೆ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ನಾನು ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡಬೇಕು ಅಂತಂದರೆ ಲೆನೋವೋ ಐಡಿಯಾಪ್ಯಾಡ್ S145 ಅಂತ ಹೇಳ್ಬೋದು. ಸೊ ನಿಮ್ಮ ಮುಂದೆ ಇರತಕ್ಕಂಥ ಒಂದು ಲ್ಯಾಪ್ಟಾಪ್ ಇದಾಗಿರುವಂಥದ್ದು. ಲಾಸ್ಟ್ 1 ಇಯರಿಂದ ನಾನು ಇದನ್ನ ಉಪಯೋಗಿಸ್ತಾ ಇದ್ದೀನಿ, ಯಾವುದೇ ಒಂದು ಪ್ರಾಬ್ಲಮ್ ಬಂದಿಲ್ಲ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ನಮಗೆ 2 ವೇರಿಯಂಟ್ ಸಿಗುತ್ತೆ. 4 GB ರ್ಯಾಮ್ನ ಒಂದು ವೇರಿಯಂಟ್ ಸಿಗುತ್ತೆ, ಆಮೇಲೆ 8 GB ಒಂದು ರ್ಯಾಮ್ನ ಒಂದು ವೇರಿಯಂಟ್ ಸಿಗುತ್ತೆ. ಸದ್ಯಕ್ಕೆ ಅಮೆಜಾನಲ್ಲಿ 4 GB ಒಂದು ರ್ಯಾಮ್ ವೇರಿಯಂಟ್ ಮಾತ್ರ ಅವೈಲೇಬಲ್ ಇರುವಂಥದ್ದು. ಸೊ ಇದರ ಒಂದು ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಮಗೆ 33,490 ರೂಪಾಯಿಗೆ ಇದು ಅಮೆಜಾನಲ್ಲಿ ಸಿಗ್ತಾ ಇದೆ. ಏನೆಲ್ಲ ಒಂದು ಕಾನ್ಫಿಗರೇಷನ್ ಇದೆ ಈ ಲ್ಯಾಪ್ಟಾಪ್ನಲ್ಲಿ ಅಂತ ನೋಡೋದಾದರೆ 15.6 ಇಂಚಸ್ನ ಒಂದು ಬಿಗ್ ಸ್ಕ್ರೀನ್ ಇರತಕ್ಕಂಥ ಒಂದು ಲ್ಯಾಪ್ಟಾಪ್ ಇದಾಗಿರುವಂಥದ್ದು, 4 GB ರ್ಯಾಮ್ ಇದೆ, 256 GB SSD ಇದರಲ್ಲಿ ಇರುವಂಥದ್ದು, ಇಂಟೆಲ್ನವರ ಒಂದು ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಇದರಲ್ಲಿ ಇರುವಂಥದ್ದು. ಇದಾದ ನಂತರ ಒಂದು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದ್ಸರಿ ಕಂಪ್ಲೀಟ್ ಚಾರ್ಜ್ ಮಾಡಿದ್ವಿ ಅಂತಂದರೆ ಒಂದು 4 ರಿಂದ 5 ಗಂಟೆಗಳ ಕಾಲ ಚಾರ್ಜ್ ಬರುತ್ತೆ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಂಟೆಲ್ ಅವರ ಒಂದು ಕೋರ್ i3 10th ಜನರೇಷನ್
ಪ್ರೊಸೆಸರ್ ಈ ಲ್ಯಾಪ್ಟಾಪ್ನಲ್ಲಿದೆ. ಬಟ್ ನಾನು ಈ ಲ್ಯಾಪ್ಟಾಪ್ನಲ್ಲಿ ರೈಸನ್ 3 ಯೂಸ್ ಮಾಡ್ತಾ ಇದ್ದೀನಿ. ಬಟ್ ರೈಸನ್ 3ಗೆ ಕಂಪೇರ್ ಮಾಡಿದರೆ ಇಂಟೆಲ್ i3 10th ಜನರೇಷನ್ ಬೆಟರ್ ಅಂತ ನನಗನ್ಸುತ್ತೆ. ಸೊ ಅದನ್ನು ಪರ್ಚೇಸ್ ಮಾಡಿ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಲ್ಯಾಪ್ಟಾಪ್ನ ಒಂದು ನೇರವಾದ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಸಿಗ್ತಾ ಇರುವಂಥದ್ದು. ಓಕೆ, ನಾನು ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ನೋಡೋಣ. HP 14 2021 ವರ್ಷನ್ ಅಂತ ಹೇಳ್ಬೋದು. ಸೊ ಇದರ ಒಂದು ಕಾಸ್ಟ್ 41,000 ರೂಪಾಯಿ ಬಜೆಟ್ ನಮಗೆ ಸಿಗ್ತಾ ಇದೆ. ಖಂಡಿತವಾಗ್ಲೂ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು. ಬಟ್ ಇಲ್ಲಿ ಇಷ್ಟೊಂದು ಕಾಸ್ಟ್ ಏನಕ್ಕೆ ಮಾಡಿದ್ದಾರೆ ಅಂತಂದ್ರೆ 8 GB ರ್ಯಾಮ್ ಇದೆ. ಆ ಕಾರಣಕ್ಕೋಸ್ಕರ ಈ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಏನೆಲ್ಲ ಒಂದು ಕಾನ್ಫಿಗರೇಷನ್ ಇದೆ ಅಂತ ನೋಡೋದಾದ್ರೆ ಇಂಟೆಲ್ ಅವರೊಂದು ಕೋರ್ i3 10th ಜನರೇಷನ್ ಪ್ರೊಸೆಸರ್ ಇರುವಂಥದ್ದು, 8 GB ರ್ಯಾಮ್ ಇದೆ, 256 GB SSD ಇರುವಂಥದ್ದು, ಇಂಟೆಲ್ UHD ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಇರುವಂಥದ್ದು, ಬಿಲ್ಟ್ ಇನ್ ಅಲೆಕ್ಸಾ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಸೊ 14 ಇಂಚಸ್ನ ಒಂದು ಲ್ಯಾಪ್ಟಾಪ್ ಇದಾಗಿರುವಂಥದ್ದು. ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಬರುತ್ತೆ, ಕ್ಯಾರಿ ಮಾಡೋಕ್ಕೆ ಟ್ರಾವೆಲಿಂಗ್ ಪರ್ಪಸ್ಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಬಟ್ ಇವಾಗೆಲ್ಲ ಎಲ್ಲಿ ಟ್ರಾವೆಲ್ ಮಾಡ್ತೀವಲ್ವಾ, ಸೊ ನಿಮಗೆ 8 GB ಒಂದು ರ್ಯಾಮ್ ಜಾಸ್ತಿ ಕಾಸ್ಟ್ ಆಯಿತು ಅಂತಂದರೆ 4 GB ವೇರಿಯಂಟಿನ ಸಹಿತ ನೀವು ಪರ್ಚೇಸ್ ಮಾಡ್ಬೋದು. ಒಂದು 35,000 ರೂಪಾಯಿ ಬಜೆಟ್ನಲ್ಲಿ ನಿಮಗೆ ಇದು ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ಲ್ಯಾಪ್ಟಾಪ್ಸನ್ನು ಹೊರತುಪಡಿಸಿದ್ರೆ ಮನೆಯಲ್ಲಿ ಮಕ್ಕಳು ಜಸ್ಟ್ ಆನ್ಲೈನ್ ಕ್ಲಾಸಸ್ ಪರ್ಪಸ್ ಮಾತ್ರ ಟ್ಯಾಬ್ಲೆಟ್ಸ್ ಕೊಡಿಸಿದ್ರೆ ಉತ್ತಮ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆ ಅಂತಂದರೆ 2 ಬೆಸ್ಟ್ ಟ್ಯಾಬ್ಲೆಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಒಂದು ಸ್ಯಾಮ್ಸಂಗ್ನವರ ಒಂದು ಗ್ಯಾಲಕ್ಸಿ ಟ್ಯಾಬ್ A7 ಅಂತ ಹೇಳ್ಬೋದು. ಒಂದು 17ರಿಂದ 18,000 ರೂಪಾಯಿ ಬಜೆಟಲ್ಲಿ ನಿಮಗೆ ಸಿಗ್ತಾ ಇದೆ. ಬಟ್ ಇಷ್ಟು ಕಾಸ್ಟ್ ಜಾಸ್ತಿ ಆಯಿತು. ಲೆನೋವೋ ಟ್ಯಾಬ್ M10 ಫುಲ್ HD ಪ್ಲಸ್ ಟ್ಯಾಬ್ಲೆಟ್ ಕೂಡ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಈ 2 ಟ್ಯಾಬ್ಲೆಟ್ಸನ್ನು ನೀವು ಆನ್ಲೈನ್ ಕ್ಲಾಸ್ ಪರ್ಪೋಸ್ಗೆ ನಿಮ್ಮ ಮಕ್ಕಳಿಗೆ ಆರಾಮಾಗಿ ಕೊಡಿಸ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.